ಹೇಳೋದು ಸುಲಭ ಸುಶಾಂತ್, ಆದರೆ ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು ಅದನ್ನ ಮರೆಯೋದು ಎಷ್ಟು ಕಷ್ಟ ಅಂತ. ಜೈಲು ಅಂದ್ರೆ ಏನು ಅಂತ ಅಲ್ಲಿದ್ದವ್ರಿಗೆ ಮಾತ್ರ ಅರ್ಥ ಆಗತ್ತೆ. ಹೊರಗಿನ ಪ್ರಪಂಚ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ನನ್ನವರು ತನ್ನವರು ಅಂತ ಯಾರೂ ಇರಲ್ಲ. ಒಳಗಿರೋರು ಎಂಥವ್ರು, ಒಳ್ಳೆಯವರ ಕೆಟ್ಟವರ ಅಂತ ಯಾವುದು ಗೊತ್ತಿರಲ್ಲ. ಅವರನ್ನೇ ತಮ್ಮವರು ಅನ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು. ಅದು ನಿಮ್ ಯಾರಿಗೂ ಅರ್ಥ ಆಗಲ್ಲ. ಮಂತ್ರ ಏನಿದು? ಏನೋ ತುಂಬಾ ದಿನ ಜೈಲಲ್ಲಿ ತರ ಮಾತಾಡ್ತಿದ್ಯಲ್ಲ. ನಿನ್ನೆ ಕೇಳ್ತಿರೋದು. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಒಂದೇ ಒಂದ್ ರಾತ್ರಿ ನನಗೆ ಯುಗ ಕಳ್ದಂಗ ಆಗೋಯ್ತು. ಯಾರಿಗೂ ಬರಬಾರ್ದು ಅಂತ ಪರಿಸ್ಥಿತಿ. ನಾನು ಶಕ್ತಿ ಮೀರಿ ಪ್ರಯತ್ನ ಪಟ್ಟೆ, ಆದ್ರೆ ಹೋಗ್ಲಿ ಬಿಡಿ, ನೀವ್ಯಾಕೆ ನೊಂದ್ಕೋತೀರಾ? ನನ್ನ ಹಣೆ ಬರ ನಾನೇ ಅನುಭವಿಸ್ಬೇಕು. ಆದ್ರೆ ಅಂತ ಟೈಮಲ್ಲೂ ನೀವ್ ನನ್ನ ಜೊತೆ ಇದ್ರಲ್ಲ, ನನ್ಗದೇ ಧೈರ್ಯ. ಆ ಧೈರ್ಯದಲ್ಲೇ ಇಡೀ ರಾತ್ರಿ ಕಳ್ದೆ. ನಾನಾ? ನಿನ್ ಜೊತೆ ಇಲ್ಲ, ಜೈಲಲ್ಲ. ಯಾಕೆ? ಆಶ್ಚರ್ಯನಾ? ಇದ್ರ ನಿಜವಾದ ಬೆಲೆ ನನಗೆ ನಿನ್ನೆ ರಾತ್ರಿ ಗೊತ್ತಾಯ್ತು. ನೀವ್ ನಿಮ್ ಕೈಯಾರ ಇದನ್ನ ಕಟ್ಟದೇ ಇರುವಾಗ್ಲೇ ಇದಕ್ಕೆ ಎಷ್ಟೊಂದು ಶಕ್ತಿ ಇದೆ. ಇದನ್ನ ನೀವೇ ನಿಮ್ ಕೈಯಾರ ಯಾವಾಗ ಕಟ್ತೀರಾ? ಈಗೇನು? ಯಾವಾಗ ಕಟ್ಬೇಕು ಹೇಳು, ನಾನ್ ಕಟ್ತೀನಿ. ಇಲ್ಲ ಸುಶಾಂತ್, ಪ್ರತಿಯೊಂದಕ್ಕೂ ಸಮಯ ಬರಬೇಕು. ಅಚ್ಚರಿ ಮಂತ್ರ, ಅದೇನೋ 2 ಲಕ್ಷ ಅರ್ಜೆಂಟ್ ಬೇಕು ಅಂತ ಕೇಳಿದಲ್ಲ, ನೆನ್ಪಿದ್ಯಾ? ಅದನ್ನ ನಾನು ನಿನಗೆ ಕೊಟ್ಟೆ. ಹೌದು, ಕೆಲ್ಸಕ್ಕೆ ಅಂತ ಹೊರಡುವಾಗ್ಲೇ ಪೊಲೀಸ್ ಅವ್ರು ಬಂದಿದ್ದು. ಅದನ್ನ ನನ್ನ ಹತ್ರ ಜೋಪಾನವಾಗಿದೆ. 1 ನಿಮಿಷ ಇರು. ತಗೋ, ಇದನ್ನ ರತ್ನಮ್ಮ ತಗೊಂಬಂದು ನನ್ನ ಕೈಲಿ ಕೊಟ್ರು. ಥ್ಯಾಂಕ್ಸ್ ಸುಶಾಂತ್. ನಿಮ್ಮನ್ನೇನೋ ಒಂದು ಕೇಳಬೇಕು. ಕೇಳು. ಏನು? ನೀವು ನನ್ನನ್ನ ನಂಬ್ತೀರಾ ಅಲ್ವಾ? ಎಷ್ಟು ನಂಬ್ತೀರಾ? ನನಗಿಂತ ಜಾಸ್ತಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀನ್ ಹೇಳ್ದಂಗೆ ದುಡ್ಡು ತಗೊಂಡ್ಬರ್ತಾ ಇದ್ದೀನಿ. ಬಂದು ನಿನ್ ಕತೆ ಮುಗಿಸ್ತೀನಿ. ಅತ್ಗೆನ ಆಫೀಸಲ್ಲಿ ಕೂಡಾಕಿದ್ದು, ಮೊಬೈಲ್ನ ಕಸದಲ್ಲಿ ಎಸೆದಿದ್ದು ಯಾರು ಗೊತ್ತಾ? ಸಾಧನಾ ಅಕ್ಕನ ಜೊತೆಲಿ ಅವ್ರ ಹಳೆ ಆಫೀಸಲ್ಲಿ ಯಾರೋ ಸುಂದ್ರಿ ಅಂತೆ, ಅವ್ರ ಕೊಲೀಗ್. ಅಕ್ಕ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಅರ್ಚನಾ. ಆಕ್ಚುಲಿ ಆ ಸುಂದರಿ ಅನ್ನೋಳು ನನ್ನ ಮೈಂಡಿಂದಾನೇ ಹೋಗ್ಬಿಟ್ಟಿದ್ದಾಳೆ. ಎಷ್ಟು ನೆನಪು ಮಾಡ್ಕೊಂಡ್ರು ಅವ್ರು ಯಾರು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅವಳಿಗೆ ಯಾಕೆ ನನ್ನ ಮೇಲೆ ದ್ವೇಷ? ನನ್ನನ್ನು ಕೊಲ್ಲೋ ಮಟ್ಟಕ್ಕೆ ಅವಳು ಹೋಗಿದ್ದಾಳೆ ಅಂದ್ರೆ ನನಗಿದೇ ದೊಡ್ಡ ಶಾಕ್ ಆಗಿದೆ. ನಂಬಿಟ್ರಾ? ನೀವು ಮಂತ್ರ ಬೀಸಿರೋ, ನಂಬಿಕೆ ಅನ್ನೋ ಬಣ್ಣ ಹಚ್ಚಿರೋ ಸುಳ್ಳಿನ ಬಲೆಗೆ ಬಿದ್ಬಿಟ್ರಾ? ಅಕ್ಕ, ಯಾಕೆ ಇಷ್ಟೊಂದು ಇನ್ನೋಸೆಂಟ್ ಆಗಿದ್ದೀರಾ ನೀವು? ಇದು ಮಂತ್ರ ಬರ್ದಿರೋ ಒಂದು ಅದ್ಭುತವಾದ ಕತೆ. ಏನಕ್ಕ ನೀವು? ಅವಳು ಯಾರೋ ನಿಮ್ಗೆ ಈ ತರ ಮಾಡಕ್ ಬಂದಿದ್ದಾಳೆ ಅಂದ್ರೆ ನೀವ್ ಅದನ್ನ ನಂಬಿಡ್ತೀರಾ? ಎವಿಡೆನ್ಸ್ ನಂಬಿಸ್ತಾ ಇದೆಯಲ್ಲ. ಅದೇ ತರ ಕಾರ್ ಇದೆ, ಅದೇ ತರ ಡ್ರೆಸ್ ಹಾಕೊಂಡಿದ್ದಾಳೆ, ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ ಅವಳು. ಅರ್ಚನಾ ಅಕ್ಕ, ಪದೇ ಪದೇ ನೀವು ಅದನ್ನೇ ಮಾತಾಡ್ಬೇಡಿ. ಅವಳು ನಿಮ್ಮನ್ನ ಕೊಲ್ಲೋದಿಕ್ ಬಂದಿಲ್ಲ, ಅವಳು ನಿಮ್ಮನ್ನ ಕೊಲ್ಲಕ್ ಬಂದ್ಲು ಅಂತ ಇವಳು ನಾಟಕನ ಸೃಷ್ಟಿ ಮಾಡ್ತಿದ್ದಾಳೆ. ಏನ್ ಹೇಳ್ತಾ ಇದ್ಯಾ ಅರ್ಚನಾ ನೀನು? ಹೌದಕ್ಕ, ಅವತ್ತು ಆ ಇನ್ಸಿಡೆಂಟ್ ನಡೆಯೋದಕ್ಕಿಂತ ಮುಂಚೆ ಆಫೀಸಲ್ಲಿ ಏನ್ ನಡೀತು ಅಂತ ಸ್ವಲ್ಪ ಯೋಚನೆ ಮಾಡಿ. ಅರ್ಚನಾ ಮೇಡಮ್, ಇವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ, ಸರಿ ಮಾಡ್ಕೊಡಿ ಅಂದ್ರೆ ವಾಗ್ವಾದ ಮಾಡ್ತಿದ್ದಾರೆ.
ಯಾರಿಗೇನ್ ಹೇಳ್ಬೇಕು ಅಂತ ನೀವ್ ನನಗೆ ಆರ್ಡರ್ ಮಾಡ್ಬೇಡಿ. ಅಂದ್ರೆ ನೀನ್ ಮಾಡೋದೆಲ್ಲ ಸರಿ ಆಡೋದೆಲ್ಲ ಸರಿ ಅನ್ಕೊಂಡು ನಾವು ಕೈ ಕಟ್ಕೊಂಡ್ ನಿಂತಿರ್ಬೇಕಾ? ನೆನಪಾಯ್ತಾ? ನೀವ್ ಅವಳನ್ನ ಬೈದಿದ್ರಿ. ಟೈಮಿಗೆ ಮಂತ್ರ ಕಾಯ್ತಿದ್ಲು. ಎಲ್ರೂ ಆಫೀಸಿಂದ ಹೋದ್ಮೇಲೆ ನೀವ್ ವಾಶ್ರೂಮ್ ಹೋಗಿದ್ರಿ. ಟೈಮ್ ನೋಡಿ ಲಾಕ್ ಮಾಡಿದ್ಲು. ಇಷ್ಟೇ ನಡೆದಿರೋದು. ಇದು ನನಗೂ ಗೊತ್ತು, ನಿಮಗೂ ಗೊತ್ತಿದೆ. ಅದನ್ನ ಪ್ರೂವ್